At Akshay Kalpa, women play very crucial role in every aspect of the business, be it farming, be it processing, be it marketing or extension services. %80 of the agricultural workforce is women, and Akshay Kalpa being a farming company, we have got a unique way to celebrate Independence Day. We select some of the best performing women farmer or a best performing women employee to hoist the flag on Independence Day. ಮಹಿಳಾ ಒಂದು ಹೆಣ್ಣು ಮನೆಗೆ ಮಾತ್ರ ಸೀಮಿತ ಅಲ್ಲ, ಅವಳು ಗಂಡಸರು ಸಮಕ್ಕೆ ದುಡಿಬಹುದು ಅನ್ನೋದನ್ನ ಅಕ್ಷಯ ಕಲ್ಪ ನಮಗೆ ತೋರಿಸ್ಕೊಟ್ಟಿದೆ. ನಾವು ಮಹಿಳಾ ರೈತರನ್ನ ಎಲ್ಲ ಏರಿಯಾದಲ್ಲೂ ತುಂಬ ಫೋಕಸ್ ಮಾಡಿ ಮಹಿಳಾ ರೈತರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದೀವಿ. ಅವರ ಬೆಳವಣಿಗೆಗೆ ನಮ್ಮ ಮಹಿಳಾ ಅಧಿಕಾರಿಗಳು, ನಮ್ಮದೇ ಒಂದು ಮಹಿಳಾ ವುಮೆನ್ ಔಟ್ರೀಚ್ ಅಂತ ಒಂದು ತಂಡ ಇದೆ. ಆ ಹೆಣ್ಮಕ್ಳು ಹೋಗಿ ಆ ಹೆಣ್ಮಕ್ಳನ್ನ ಅಪ್ರೋಚ್ ಮಾಡಿಕೊಂಡು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಯಾರೂ ಸಹ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಅವರು ಒಂದು ಕುಟುಂಬನ ಅವರೇ ಸಾಕಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಇವಾಗ ಹೇಗಿದೆ ಅಂತಂದರೆ ನನ್ನ ಪರಿಸ್ಥಿತಿ, ಇಡೀ ನನಗೆ ಯಾರೂ ಇಲ್ಲ, ಫ್ರೆಂಡ್ಸ್ ಇಲ್ಲ, ನೆಂಟರಿಲ್ಲ, ನನ್ನವ್ರಂತ ಯಾರಿಲ್ಲ ಅನ್ನೋ ಯಾವ ಫೀಲಿಂಗ್ ಇತ್ತು ನಾನು 2 ವರ್ಷದ ಹಿಂದೆ, ಅದಿವತ್ತು ನನಗಿಲ್ಲ. ಯಾಕಂದರೆ ನಮ್ಮ ರೈತರ ಮನೇಲಿ ಏನೇ ಫಂಕ್ಷನ್ ಆದರೂ ನನ್ನನ್ನು ಇನ್ವೈಟ್ ಮಾಡ್ತಾರೆ. ಅವ್ರ ಮನೇಲಿ ಒಂದು ಸಣ್ಣದಾಗಿ ಏನಾದರೂ ಸ್ವೀಟ್ ಮಾಡಿದ್ರೂ ಫೋನ್ ಮಾಡ್ತಾರೆ. ನಾನೊಂದು ವಾರ ಆಕಸ್ಮಿಕವಾಗಿ ಬೇರೆ ಬೇರೆ ವರ್ಕ್ ಇದರಲ್ಲಿ ಹೋಗಿಲ್ಲ ಅಂದರೆ ಯಾಕೆ ಮೇಡಮ್ ಬಂದಿಲ್ಲ ಅಂತ ಕಾಲ್ ಮಾಡ್ತಾರೆ. Initially, I heard that fresher doesn't get so many opportunities, but Shashi sir told one thing I still remember. So you are a fresher, you will be having lot of talent. So that is what motivated me the most. ನಾನು ಎಲ್ಲೂ ಹೊರಗಡೆ ಹೋಗಿ ದುಡ್ದಿದ್ದೆ ಅಭ್ಯಾಸ ಇಲ್ಲ. ಯಾರಾದರೂ 3 ಜನ ಇದ್ದರು ಮಾತಾಡಬೇಕಂದ್ರೆ ನಂಗೆ ತುಂಬ ಭಯ ಅನ್ನಿಸ್ತಿತ್ತು. ಇಲ್ಲಿ ಬಂದಮೇಲೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಓದಿಲ್ಲ ಅಂದರು ಎಲ್ಲ ಸಲ್ರು ಅಷ್ಟೇ, ಹಿಂಗೆ ಮಾತಾಡಮ್ಮ, ಹಿಂಗಿರು, ಈ ಥರ ಮಾತಾಡೋ, ಪ್ರತಿಯೊಂದು ವಿಷಯಕ್ಕೂ ಇಲ್ಲಿ ಸಪೋರ್ಟ್ ಮಾಡಿದ್ರು. ನಂಗಂತೂ ತುಂಬ ಖುಷಿ ಆಯಿತು. ಇನಿಷಿಯಲಿ ಐ ವರ್ಕ್ ಫಾರ್ ಆ್ಯಸ್ ಎನ್ ಅಡ್ಮಿನ್ ಅಂದರೆ ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ. ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಇನ್ವರ್ಡ್, ಔಟ್ವರ್ಡ್, ಪರ್ಚೇಸಸ್, HR matters, everything I used to take care. In 2020-21, Akshay Kalpa had got confidence in me. Okay, she can handle HR, so entire HR portfolio comes under me. ನಾವು ಬಾತ್ರೂಮ್ ಕ್ಲೀನ್ ಮಾಡೋರು ಬೇರೆ ಅಲ್ಲ, HR ಟೀಮಲ್ಲಿರೋರು ಬೇರೆ ಅಲ್ಲ, ಓವರಾಲ್ ನಮ್ಮನ್ನು ಈಕ್ವಲ್ ಆಗಿ ನೋಡ್ತಾರೆ. ಅದು ನಮಗೆ ತುಂಬ ಖುಷಿ ಕೊಡೋಂಥ ವಿಚಾರ.